ಸಾಕಪ್ಪ ಸಾಕು ಆಳು ದುಡಿಮೆಯ ಬಾಳಿನ ಗೋಳು ಸಾಕಪ್ಪ ಸಾಕು ಬೆಳಗಿನಿಂದ ಕಾಡಲ್ಲೊಡೆದು ಬೆಳಗಿನಿಂದ ಕಾಡಲ್ಲೊಡೆದು ಅಂಧ ಜನಗಳ ತಲೆಗಾಲೊಡೆದು ಬೆಳಗಿನಿಂದ ಕಾಡಲ್ಲೊಡೆದು ಅಂಧ ಜನಗಳ ತಲೆಗಾಲೊಡೆದು ಕೂಡಿ ಹಾಕುವ ಬಾಳಿನ ಗೋಳು ಸಾಕಪ್ಪ ಸಾಕು ಆಳು ದುಡಿಮೆಯ ಬಾಳಿನ ಗೋಳು ಸಾಕಪ್ಪ ಸಾಕು ಸಾಕಪ್ಪ ಸಾಕು ಆಳು ದುಡಿಮೆನು ಸಾಕು ಈ ಬಾಳನ್ ಗೋಳು ಸಾಕು ಸ್ವಾಮಿ ಬುದ್ಧಿ ಈ ದುಡಿಮೆನು ಸಾಕು ಆಳಾದು ಈ ಬಾಳನ್ ಗೋಳು ಸಾಕು ಸ್ವಾಮಿ ಅಲ್ಲ ಬುದ್ಧಿ ಈ ದೊಡ್ಡ ದೊಡ್ಡವ್ರಿಗೆಲ್ಲ ಬುದ್ಧಿ ಇದೆಯಾ ಅಂತೀನ ಬುದ್ಧಿ ಯಾಕೆ ಅಂತೀರಾ ಬುದ್ಧಿ ಈ ದೊಡ್ಡ ದೊಡ್ಡವರೆಲ್ಲ ₹1000 ಖರ್ಚು ಮಾಡಿಕೊಂಡು ಕಂಚಿ ಕಾಳಹಸ್ತಿ ಧರ್ಮಸ್ಥಳ ಅಂತ ಹೋಯ್ತಾರಲ್ಲ ಬುದ್ಧಿ ಅದೇ ₹1000 ತಗೊಂಡು ಈ ನಮ್ಮ ಅಪ್ಪನ ಆದಿಲ್ ಬಂದ್ಬಿಟ್ರೆ ಒಳ್ಳೆ ಇದಾಗಲ್ವಾ ಬುದ್ಧಿ ಇರ್ಲಿ ಎಲ್ಲಿ ಮನೆ ಬಾಗಿಲು ತೆಗ್ದಂಗೆ ಐತೆ ಮನೆ ತುಂಬ ಒಡವೆ ಇಟ್ಟಾಡ್ತಾವೆ ಎಲ್ಲಾದ್ಲು ನಮ್ಮ ಎಲ್ಲಿ ಇರ್ಲಿ ಒಂದ್ಸಾಲಿ ನಮ್ಮ ಎಲ್ಲಿನ ಕರಿತೀನಿ ಕರೆಯೋದೇನೋ ಸರಿ ಬುದ್ಧಿ ನನ್ನ ಹೆಂಡ್ರು ಬಲು ಸುಂದ್ರ ಬುದ್ಧಿ ಯಾಕೆ ಅಂತೀರಾ ಬುದ್ಧಿ ಕತ್ಲೆ ಮನೇಲಿ ಬೆಳಕೆ ಬೇಡ ಬುದ್ಧಿ ಅಂತ ನಾನು ಸುಂದ್ರಿ ನಮ್ಮ ಹೆಂಡ್ತಿ ದೊಡ್ಡ ದೊಡ್ಡವರೆಲ್ಲ ಕಣ್ಮುಚ್ಕೊಳ್ಳಿ ಚಿಕ್ಕವರೆಲ್ಲ ಕಣ್ಬಿಟ್ಕೊಳ್ಳಿ ಒಂದ್ಸಲಿ ಕರಿತೀನಿ ಅಲ್ಲಲ್ಲ ದೊಡ್ಡವರೆಲ್ಲ ಹಂಗೆ ಕಣ್ಬಿಟ್ಕೊಂಡಿರಿ ಚಿಕ್ಕವರನ್ನೆಲ್ಲ ಕಣ್ಮುಚ್ಕೊಳ್ಳಿ ಕರಿತೀನಿ ಒಂದ್ಸಲಿ ನಮ್ಮ ಎಲ್ಲಿನ ಎಲ್ಲಿ ಎಲ್ಲ ಇವಳ ಎಲ್ಲೋದ್ಲಪ್ಪ ಕರಿತಾನೆ ಇದ್ದೀನಿ ಬರ್ತಾನೆ ಇಲ್ವಲ್ಲ ಇರ್ಲಿ ಇನ್ನೊಂದಮ್ಮ ಕರಿತೀನಿ ಎಲ್ಲಿ ಬತ್ತಾವಳೆ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ ಬತ್ತಾವಳೆ ಬಾರೆ ಎಲ್ಲೋದೆ ಬಾರೆ ಬತ್ತಾವಳೆ ಬಾರೆ 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 ನಾನು ಸುಂದ್ರೆ ಬಾರೆ 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 ಇಷ್ಟೊತ್ತೇನೆ ಬರೋದು ಮನೆಯಿಂದ ಅಯ್ಯ ಕರಿ ಮೂದೇವಿ ಮುಂಡೆ ಮಗನೇ ಯಾಕೆ ಒಂದೇ ಸಮ ಎಲ್ಲಿ ಎಲ್ಲಿ ಹೋಗಿದ್ದೆ ಹಂಗ ಬಡ್ಕೊಂಡ್ ಸಾಯ್ತೀಯ ಏನು ಬಂದೈತಿ ನಿನಗೆ ಎಲ್ಲೇ ಹೋಗಿದೆ ಅಷ್ಟೊತ್ತು ಎಲ್ಲೆಲ್ಲಿ ನೋಡ್ದೆ ಈ ಮಳೆಲ್ ನನ್ನ ಎಲ್ಲ ಕಡೆ ನೋಡ್ಬಿಟ್ಟೆ ಕಡೆ ಎಲ್ಲೆಲ್ಲಿ ನೋಡ್ದೆ ಹೇಳು ಹೊಸಿಯ ಕೇಳ್ತೀನಿ ಆ ಕಡೆ ಮನೇಲಿ ನೋಡ್ದೆ ಅಲ್ಲೇ ನಿಮ್ಮಪ್ಪಿದ್ನ ಈ ಕಡೆ ಮನೇಲಿ ನೋಡ್ದೆ ಕಣೆ ಇಲ್ಲೇ ನಿಮ್ ಸೋದ್ರ ಮಾವಿದ್ನ ಎಲ್ಲಾ ಕಡೆ ನೋಡ್ಬಿಟ್ಟೆ ಕಣೆ ಎಲ್ಲಾ ಮನೆ ನೋಡ್ದೆ ನನ್ನ ಮನೆನೇ ನೋಡ್ಲಿಲ್ವಲ್ಲ ನಿನ್ನ ಮಕ ಮುಚ್ಚು ಮಕಡೆ ಐತ ನೀನು ಬರ್ಬಾರ್ ಬಂದು ಹೊತ್ಕೊಂಡು ಹೋಗ ಇರ್ಲಿ ಇರ್ಲಿ ಬರ ಬೈಬೇಡ ಅಲ್ಲಮ್ಮವ ಹತ್ರಕ್ ಬಾ ನೋಡಿಯಕಿಲ್ಲ ಬಾ ಇಲ್ಲ ಹತ್ರಕ್ಕೆ ಅಲ್ಲ ಕಂಡೋರ್ ಮನೆ ನೋಡ್ತೀಯ ನಿನ್ನ ಮನೆ ಯಾರು ಕಂಡೋರ್ ನೋಡ್ತಾರ ಅಯ್ಯೋ ಇವಳ ಇರೇ ಒಂದ್ ನಿಮಿಷ ನಾನು ಆ ಕಡೆ ಮಾವ ಹೇಳು ನನ್ನ ಗಂಡ ಹೋಗಿ 6 ತಿಂಗಳಾಯ್ತಂತ ಗಂಡ ದೇವರಿಗೆ ಕೈ ಮುಗಿತಾ ಇದೆ
ಲೇ ನಾನು ಆ ಕಡೆ ಕೆರೆ ಕಾಳಿ ಕಡೆ ಮನೆ ಕಡೆ ಹೋಗಿದ್ದೆ ಕಣೆ ನಿಂಗೆ ಕಾಣಿಸ್ಲಿಲ್ಲ. ನನ್ ಸೌತಿ ತಾನೆ ನಿನಗೆ. ಲೇ 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 ನನ್ನ ನೋಡೋ ಮುಂಚೆ ಅವಳು ತಾನೇ ನೋಡ್ಕೊಂಬರದ್ ನೀನು ಬಿತ್ರ. ಲೇ ಲೇ ಹಂಗೆಲ್ಲ ಯೋಚನೆ ಮಾಡ್ಬೇಡ ಕಣೆ. ಆ ಕೆರೆ ಕಾಳಿ ಮನೆ ಕಡೆ ನಾನು ಬಿಡಿ ಬಿಡಿ ಎಣ್ಸ್ಕೊಂಬರಕ್ ಹೋಗಿದ್ದೆ ಅಷ್ಟೇ ಕಣೆ. ಅಷ್ಟೇನ ಮಾವ, ಬಿಡು ಮಾವ. 6 ಮಣಿ ಮಾಸು ಮನೆಗೆ ಹೋಗ್ಬಿಟ್ಟು ನಾನು ಬೆಂಕಿ ಹಚ್ಕೊಂಬತ್ತೀನಿ. ಅಯ್ಯೋ ಹಂಗೆಲ್ಲ ಮಾಡ್ಬೇಡ. ಈ ಬೂಪನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಏನ್ ಕೊಯ್ತೀಯಾ? ನೀನು ಮಾತ್ರ ನನ್ ಸೌತಿ ಮನೆಗೆ ಹೋಗ್ಬೇಕು, ನಾನ್ ಮಾತ್ರ 6 ಮಣಿ ಮಾಸು ಮನೆಗೆ ಹೋಗ್ಬಾರ್ದ? ಹಂಗೆಲ್ಲ ಏನು ಮಾಡ್ಬೇಡ ಕಣೆ. ಇರ್ಲಿ ಬುದ್ಧಿ, ಇವಳ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಒಂದು ವಿಚಾರ ಹೇಳ್ತೀನಿ ಕೇಳಿ ಬುದ್ಧಿ. ಕೇಳ್ರಪ್ಪ, ನನ್ ಗಂಡ ಹೇಳ್ತಾನಂತ ಅಪರೂಪಕ್ಕೆ ಬಂದಾನೆ. ಇದ್ದರಿಂತ ಎಂಡರಿರಬೇಕು ಸಂಸಾರಗೀಗ, ಇದ್ದರಿಂತ ಎಂಡರಿರಬೇಕು. ಇದ್ದರಿಂತ ಎಂಡರಿರಬೇಕು ಸಂಸಾರಗೀಗ, ಇದ್ದರಿಂತ ಎಂಡರಿರಬೇಕು. ಮೂಲೆ ಮೂಲೆ ಮುಸುಕುತ್ತಾಳೆ, 3 ಮುದ್ದೆ ತಿನ್ನುತ್ತಾಳೆ. ಮೂಲೆ ಮೂಲೆ ಮುಸುಕುತ್ತಾಳೆ, 3 ಮುದ್ದೆ ತಿನ್ನುತ್ತಾಳೆ. ಮನೆ ಗಂಟ ಬಂದರೆ ಮೈ ಕೈ ನೋವಂತಾಳೆ. ಇದ್ದರಿಂತ ಆಹಾ ಇದ್ದರಿಂತ ಓಹೋ ಇದ್ದರಿಂತ ಎಂಡರಿರಬೇಕು ಸಂಸಾರಗೀಗ, ಇದ್ದರಿಂತ ಎಂಡರಿರಬೇಕು. ಉದೇ ಅಲ್ಲಮ್ಮವ, ಸಾರ್ಗೆ ಇಷ್ಟೇಷ್ಟಪ್ಪ ಮುದ್ದೆ ಹಾಕೊಂಡು 3 ಮುದ್ದೆ ಹಾಕ್ತೆ ಅಂತೀಯಲ್ಲ, ನನ್ನ ಮಾನ ಮರದಿ ಕಳ್ತೀನಿ ಅಲ್ಲ ನೀನು. ಇರೇ ಒಂದ್ ನಿಮಿಷ ಬುದ್ಧಿ. ಇದ್ರೆ ಇಂತ ಹೆಂಡತಿ ಇರ್ಬೇಕು ಬುದ್ಧಿ. ಮೂಲೆ ಮೂಲೆ ಮುಸುಕ್ತಾಳೆ, ಅಯ್ಯೋ 3 ಮುದ್ದೆ ತಿಂತಾಳೆ. ಇವ್ರ ಅಪ್ಪ ತಂದ ಮನೆ ಗಂಟ ಏನಾದ್ರು ಬಂದ್ಬಿಟ್ರೆ ಮೈ ಕೈ ಎಲ್ಲ ನೋವು ಅಂತ ಹೇಳ್ಬುದಿ. ಏನ್ ಮಾಡೋದ್ ಬುದ್ಧಿ? ನೀನ್ ಏನು ಮಾಡಕ್ಕಿಲ್ವಲ್ಲ, ಅದಕ್ಕೆ ನನ್ನ ಕೈ ನೋವು ಬತ್ತ. ಎಲ್ಲಿ ನೀನು ಮಾಡೋದು ಮಾಡಿದ್ರೆ ನನಗೆ ಬಲೆ ಸುಂದರಿ ಕಣ ನೀನು. ಅಪ್ರೂಪಕ್ಕೆ ಬಂದಿದ್ಯಾ? ಅಲ್ಲ ಅಪ್ರೂಪಕ್ಕೆ ಬಂದಿದ್ಯಾ? ಹೇಳಿ. ಏನು ತಂದಿಲ್ವ ಮಾವ?
ಎಲ್ಲಾ ತಂದಿದ್ದೀನಿ. ತೋರ್ಸು. ಅಲ್ಲ ಕಣೆ, ತೋರ್ಸು ಮಾವ ಒಸಿ. ಇರೇ ಆ ಇರೇ ಒಂದ್ ಕತ್ತಿ ನಿಮಿಷ. ಬಿಸಾಕು, ತೋರ್ಸು ಮಾವ. ಇರೇ ಕತ್ತಿಲ್ ಏನೈತೆ, ಇರೇ ಒಂದ್ ನಿಮಿಷ. ಹತ್ರಕ್ಕೆ ಬಂದ್ರೆ ಕತ್ತಿ ಹತ್ರಕ್ಕೆ ಬಂದ್ರೆ ಚುಸ್ತಾಳೆ ಅಲ್ಲಿ. ಅಲ್ಲ ಕಣೆ, ಇಕ್ಕು ಮಾವ ನಿಮ್ಮ ಇಕ್ತೀನಿ ಅಪ್ಪನ ಬಿಡು, ಮೇಲೆ ಏನೂ ಆಗಲ್ಲ. ಇಕ್ಕು ಮಾವ ಅಲ್ಲಿ. ಈ ಕತ್ತಿನ ಬಿಡು. ಹಂಗ ಬಾ. ನನ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತೆ? ಎಷ್ಟಾಯ್ತು? 6 ವರ್ಷ ಆಯ್ತು ಕಣೆ. 7 ನಡೀತಾ ಇದೆ ಮುಂದಕ್ಕೆ. ಅಲ್ಲ ಕಣೆ, ಆ 7 ವರ್ಷದಲ್ಲಿ ಹಾಳಾದ ಹೊಟ್ಟೆಲಿ ಒಂದು ಯಗಣದ ಮರಿ ಆದ್ರೂ ಪಡ್ದೇನೆ. ಹಾ, ಯಗಣದ ಮರಿ ಆದ್ರೂ ಪಡ್ ಹೋಗ್ಲಿ, ಒಂದು ಇಲಿ ಮರಿ ಆದ್ರೂ ಪಡ್ದೇನೆ. ನೀನ ಮಕ ಮುಚ್ಚ ಮಾಕಡೆ ಎತ್ತ ನೀನು ಬರ್ಬಾರ್ ಬಂದು ಒತ್ಕೊಂಡೋಗ. ಯಾಕೆ, ಏನಾಯ್ತು? ಮರಿ ಇಲಿ ಮರಿ ಎತ್ತಕ್ ನಾನೇನ್ ಪ್ರಾಣಿ ಕಟ್ಟದ್ನ? ಅಲ್ಲ ಕಣೆ, ಅಲ್ಲ ಒಂದು ಬಾವ. ಕೂಸಾದ್ರೂ ಪಡ್ದೇನೆ ಅಂತ ಹೇಳ್ದೆ ಅಷ್ಟೇ, ಬೇಜಾರ್ ಮಾಡ್ಕೊಂಬೇಡ. ಬಾಯಿಲ್ ಹತ್ರಕ್ಕೆ ಹೇಳು. ಮಳೆ ಬಲವತ್ತಾಗ್ ಬತ್ತೈತೆ, ಭೂಮಿನೂ ಬಲವತ್ತಾಗೈತೆ. ಒತ್ತದ್ರಲ್ವ ಮಕ್ಳಾಗ ನೀನ ಮಾಡ್ಲಿಲ್ಲ ನನಗ. ಎಲ್ಲ ಆಯ್ತೈತೆ. ಎಲ್ಲ ಇವಾಗ ನಮ್ ಮದ್ವೆ ಆಗ್ಬೇಕಾರೆ ಒಂದು ಖುಷಿಲಿ ಒಂದು ಗುಟ್ಟು ಹೇಳಿದ್ನಲ್ಲ, ಆ ಗುಟ್ಟು ಒಂಚೂರು ಹೇಳೆ. ಯಾವ ಗುಟ್ಟು? ನೀನ್ ನೋಡ ಮುಂಚೆ ನಿಮ್ಮ ಮರ್ತೋದ ಆ ಗುಟ್ಟು? ಏನು? ನಾನು ಹೇಳ್ತೀನಿ ನೋಡು. ಹೇಳು ಮಾವ. ಗುಟ್ಟೇನಿದೆ ರಣ್ಣಿ ಮುಂಡೆ, ಹೊತ್ತಾಯ್ತು ನನ್ನ ಮನಸ್ಸು ನಡಿ ಮನೆಗೆ. ಗುಟ್ಟೇನಿದೆ ರಣ್ಣಿ ಮುಂಡೆ, ಹೊತ್ತಾಯ್ತು ನನ್ನ ಮನಸ್ಸು ನಡಿ ಮನೆಗೆ. ಸಾರಾಯಂಡಿಯ ಸರ್ದಾರ ನಾನು, ಸಾರಾಯಂಡಿಯ ಸರ್ದಾರ ನಾನು, ಮದ್ಯದಂಡಿಯ ಯಜಮಾನ ನಾನು. ಬಟ್ಟಿ ಸಾರಾಯ್ ಬರ್ರೆಟ್ಟೈತೆ, ಗೊಟ್ಟೇನಿದೆ ರಣ್ಣಿ ಉಂಡೆ, ಒತ್ತಾಯ್ತು ನನ್ನ ಮನಸ್ಸು ನಡಿ ಮನೆಗೆ. ಎಲ್ಲಿ ಮಾವ? ಎಲ್ಲಿಗೋಯ್ತು ಮಾವ? ಇರ್ಲಿ, ಈ ಖುಷಿಲಿ ಇನ್ನೊಂದು ಗಾನ ಆಡೆ. ಹೇಳೆ, ಹೇಳು. ಮನಸಾದಿನ ಕರಿಯ ನಿನಗೆ ಬಿಡು ಮೌನ ಬಾ
ಈ ಖುಷಿಲಿ ಹೇಳಿ ಅಲ್ಲಿ ಹಬ್ಬ ಹತ್ರಕ್ ಬತ್ತೈತೆ, ಮಲ್ಗೆ ಹೂವ ಕೊಡ್ಸಲ್ವಾ ಮಾವ? ಎಲ್ಲ ಕೊಡ್ಸನ್ ಬಾರೆ. ಎಷ್ಟು ಮೊಳ ಬೇಕೆ ಮಲ್ಗೆ ಹೂವ? ಮಾವ ರೇಷ್ಮೆ ಸೀರೆನೆ ಕೊಡ್ಸನ್ ಬಿಡೆ. ಇವ್ರ ಅಪ್ಪನ ಮನೆ 8 ವರ್ಷ ಆಯ್ತು, ಏನೂ ಇಲ್ಲ. ಈ ಖುಷಿಲಿ ನನ್ಗೊಂದ್ ಗಾನ ಆಡ್ಬೇಕು ಅನ್ಸ್ತೈತೆ. ಗಾನ ಆಡ್ಬಿಡ್ತೀನಿ. ಮಳೆ ಬತ್ತೈತೆ, ಏನು ಒಂದೇ ಒಂದು ಲಾಸ್ಟ್ ಗಾನ ಆಡ್ಬಿಡ್ತೀನಿ ನೋಡಿ. ಹಾಡು ಮಾವ. ಕಂಡವ್ರ ಮನೆ ಸಂಸಾರ ಏನು ಬಗ್ಗಪ್ಪ. ಎಲ್ಲಿ? ನಾನಿಲ್ಲಿ. ಪ್ರಿಯ ರಮಣೆ ಕರೆಯುವೆ ಬಾ, ಹರುಷದಿ ನಲಿ ನಲಿದಾಡುವ ಬಾ ಪ್ರಿಯೆ, ಹರುಷದಿ ನಲಿ ನಲಿದಾಡುವ ಬಾ ಪ್ರಿಯೆ, ಪ್ರಿಯ ರಮಣೆ. ಏನೇ ಬೇಕು ನಿನಗೆ? ನಾಚಿಕೆ ಆಯ್ತದೆ ಮಾವ ಹೇಳಕ್ಕೆ ಇಷ್ಟೊತ್ತಾಗಿ. ಎಲ್ಲಿ ಏನೇನ್ ಬೇಕೋ ಎಲ್ಲ ಕೊಡಿಸ್ತೀನಿ. ನಿನ್ನ ಬಾಯಲ್ಲಿ ಅನ್ನ ನಾನು ತಿನ್ನ ನೋಡು. ಅಲ್ಲಿ ನನ್ನ ಕೈ ಹೋದಂಗೆ ನಿನ್ ಕಣ್ಣೋಗ್ಲಿ, ನಿಂದೋಗ್ಲಿ, ನಿಮ್ಮ ಅಪ್ಪಂದೋಗ್ಲಿ, ನೀನ್ ವಂಶದೋಗ್ಲಿ, ನನ್ಗೆ ಯಾಕೆ ಹೋಗ್ಲಿ? ಅಲ್ಲ ಕಣೆ, ನಾನು ಹೇಳಿದ್ದು ಬಾಯಿ ಕಡೆ. ಏನು ಬಾಯಿಲಿ ನಾನು ಹೇಳಿದ್ದು? ಮಾವ ಇಷ್ಟೊತ್ತಿಗೆ ಬಾಯಿಲಿ ಅಂತೆಲ್ಲ ಮಾನ ಮರದಿ ಬೇಡ, ಒತ್ತು ಬೇಡವಾ ನಿನಗೆ? ಒಂದು ನಿಮಿಷ ಇರೇ, ಬಾರೇ ಇಲ್ಲಿ. ನಾನು ಹೇಳಿದ್ದು ಬಾಯಿಲಿ ಏನದು ಒತ್ತಾಯ್ತು ಮಾವ, ಇಷ್ಟೊತ್ತಿಗೆ ಬಾ ಅನ್ಬೇಡ. ಬಾಯಿಲಿ ಒಂದು ಗುಟ್ಟು ಹೇಳ್ತೀನಿ, ಬಾಯಿಲಿ ಬಾಯಿಲಿ. ನಾನು ಹೇಳಿದ್ದು ನೋಡು, ನನ್ನ ಕೈ ಹೋದಂಗೆ ನಿನ್ ಕಣ್ಣು ಅಲ್ಲಿ ಹೋಗ್ಲಿ, ಅಲ್ಲಿ ನೋಡಿ ನೋಡು. ಅಲ್ಲಿ ಯಾವ್ದೋ ಒಂದು ಹೆಂಗ್ಸು, ಅಯ್ಯೋ ಬಾಳೆ ಬೇವಸಿ, ಹೀರೇ ಒಂದ್ ನಿಮಿಷ ಹೇಳೋಣ ಹೇಳಿ. ಹೇಳಿದ್ದು ಬಾಯಿಲಿ ಏನೋ ಪ್ರಿಯಾಗಿ ಅಂತಾಳ ಅಮ್ಮ. ಬಾಯಿಲಿ ಬಾಯಿಲಿ. ಇಲ್ಲ ಬಾ, ಇಲ್ಲ ಬಾ.
ಅಂತಾಳೆ. ಈ ಅಮ್ಮ ನೋಡ್ರೆ ಗಂಡ ಅಯ್ಯೋ ಅಂತಾಳೆ. ಏನ್ ಕತೆನೋ ಯಾರಕ್ಕ ನೀನು? ಯವ್ವ ನನಗಾರು ಮಕ್ಕಳಾಗಿಲ್ಲ, ಅಳಬೇಕು. ನಿನ್ನ ಮಗ ಐತೆ ಕೈಯಲ್ಲಿ, ಯಾಕವ ಹಿಂಗೆ ಹತ್ಕೊಂಬತ್ತಿದಿ? ತಾಯಿ, ನಾನೋರ್ವ ದಿಕ್ಕಿಲ್ಲದ ಪರದೇಸಿ ಅಮ್ಮ. ನನ್ನ ಪತಿಯು ನಡುಕಾಡಿನಲ್ಲಿ ನನ್ನನ್ನು ಬಿಟ್ಟು ಎಲ್ಲಿಯೂ ಹೊರಟು ಹೋಗಿರುವರು ಅಮ್ಮ. ಯಾರಾದರೂ ನನ್ನನ್ನು ಸಾಕಿಕೊಂಡರೆ ನಿಮಗೆ ಪುಣ್ಯ ಬರುವುದು ತಾಯಿ. ಅಯ್ಯೋ ಯೋಚನೆ ಮಾಡ್ಬೇಡ ಕಣವ, ಯಾರು ಇಲ್ದಿರೋರ್ಗೆ ಆ ದೇವ್ರ ದಿಕ್ಕು. ನಿನಗೆ ನಾವು ದಿಕ್ಕಾಗಿರ್ತೀವಿ, ನಮ್ಮನೆಗೆ ಗೊತ್ತೀಯ. ಆಗಲಿ ತಾಯಿ. ನೋಡವ, ನನ್ನ ಗಂಡ ಎಲ್ಲಯ್ಯ ಅಂತ ಈ ಕಾಡ್ಗೆ ದೊಡ್ಡ ರಾಜ ಇದ್ದಂಗೆ. ಹಂಗೆ ಅನ್ಕೋಬೇಡ, ದೊಡ್ಡ ಕಳ್ಳನ ಮಗ, ಕಳ್ತನ ಮಾಡೋದೇ ಅವನ ಕೆಲಸ. ಆದ್ರೂ 2 ಟೈಮ್ ಇಲ್ಲ ಅಂದ್ರೂ 1 ಸಮಯಕ್ಕಾರು ಇಟ್ಟಿಕ್ತಾನೆ ನನ್ನ ಗಂಡ. ಬತ್ತೀಯ? ಹಾಗೆ ಆಗಲಿ ಅಮ್ಮ. ಎಲ್ಲೆಲ್ಲಿ ನಿಮ್ಮ ಮನೆಗೆ ಬರುವೆನು, ನಡೆಯಿರಿ ತಾಯಿ. ಎಲ್ಲಿ ಕುಡ್ಕೊಂಬಿದ್ದವನು ನನ್ನ ಸೌತಿ ಮನೇಲಿ ಎಲ್ಲ ಹೋಗೋನು. ಬಾ ಹುಡ್ಕದ. ಕರ್ಕೊಂಬಂದ. ನಿನ್ನ ಮಕ ನೋಡಿದ್ಮೇಲೆ ಯಾವ್ದು ಸಿಕ್ಕದು? ಬಾರೆ ಬಾರೆ ನನ್ನ ಹಿಂದೆ ಮುಂದೆ, ಕಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಬಾರೆ ಬಾರೆ ನನ್ನ ಹಿಂದೆ ಮುಂದೆ, ನೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಬಾರೆ ಬಾರೆ ನನ್ನ ಹಿಂದೆ ಮುಂದೆ, ನೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಮುಂದೆ. ತಂಟೆ ಗಿಂಟೆ ಮಾಡ್ಬೇಡ ಕಣೆ, ಸುಂದ್ರಿ ತಂಟೆ ಗಿಂಟೆ ಮಾಡ್ಬೇಡ ಕಣೆ. ಆಹಾ, ಇದೇನು ಆಶ್ಚರ್ಯ! ಎಂದು ಕೈ ಜಾರಿ ಬೀಳದ ನನ್ನ ಖಡ್ಗವು ಇಂದು ಕೈ ಜಾರಿತಲ್ಲ. ರಾಜಣ್ಣ, ನನ್ನ ಗಂಡನ ಬಿದ್ದೋಯ್ತು. ಇರಲಿ, ಸಾಮಾನು. ಈಕೆ ಯಾರಿರಬಹುದು? ಇರಲಿ, ಒಂದು ಸಾರಿ ವಿಚಾರಿಸುವೆನು. ಯಾರೋ ಯಾರೋ ನೀ ಎಳೆ ತಂಗೆ ಸರಿ ಬೇಡ್ವೆ ಶೋಭನಾಗಿ. ಯಾರೋ ನೀ ಎಳೆ ತಂಗೆ ಸರಿ ಬೇಡ್ವೆ ಶೋಭನಾಗಿ. ಯಾವ ದೇಶವೋ ನಿನ್ನದು, ನಿನಗ್ಯಾಕೆ ಬಂದೆ ಅಮ್ಮ? ಅಮ್ಮ, ನೀನು ಯಾರು ತಾಯಿ? ಈ ದಟ್ಟ ಅರಣ್ಯದಲ್ಲಿ ಒಬ್ಬಳೇ ಓಡಾಡಿಕೊಂಡು ಬರುತ್ತಿರುವಲ್ಲ, ನೀನು ಯಾರು ತಾಯಿ? ಜಲವನ್ನು ತರಲೋದ, ಜಲವನ್ನು ತರಲೋದ ಪತಿಯು ಬರಲೇ ಇಲ್ಲ. ನಡುರಾತ್ರಿಯಲ್ಲಿ ನಾನು ಶಿಶುವನ್ನು ಹಡೆದೆ. ರಾತ್ರಿಯಲ್ಲಿ ನಡು ಕಾಡಿನ ಮಧ್ಯದಲ್ಲಿ, ತಾರೆ ಮರಗಳ ಮಧ್ಯದಲ್ಲಿ ಬನ್ರಿ, ನನ್ನ ಶಿಶುವಿಗೆ ಜನ್ಮವನ್ನು ಕೊಟ್ಟಿರುವೆನು. ಅಣ್ಣಯ್ಯ, ನನಗೆ ಯಾರು ದಿಕ್ಕಿಲ್ಲವಾದ ಕಾರಣ ನೀವೇ ನನಗೆ ತಂದೆ ತಾಯಿಗಳಾಗಬೇಕು ಅಣ್ಣ. ಅಮ್ಮ, ಆಗಿದ್ದ ಪಕ್ಷದಲ್ಲಿ ನಿನ್ನನ್ನು ನನ್ನ ಮಗಳಂತೆ, ಈ ಮಗುವನ್ನು ನನ್ನ ಮೊಮ್ಮಗನಂತೆ ನೋಡಿಕೊಳ್ಳುವೆನು. ಇದಕ್ಕೆ ನಿನ್ನ ಅಭಿಪ್ರಾಯ ಏನು ತಾಯಿ? ಅಣ್ಣ, ಇಷ್ಟು ಮಾತ್ರ ಮಾಡಿದರೆ ನಿಮ್ಮ ಋಣವನ್ನು ನನ್ನ ಜನ್ಮವಿರುವ ತನಕ ತೀರಿಸುವೆನು ಅಣ್ಣ. ಆಯ್ತಮ್ಮ. ಎಲ್ಲಿ? ನಾನು ಇಲ್ಲೇ ಇಲ್ವಾ? ಬಾ ಇಲ್ಲಿ. ಹೇಳ್ರಿ. ನಿನ್ಗಂತೂ ಹೊಟ್ಟೆಲ್ಲಿ ಮಕ್ಳಿಲ್ಲ, ಆ ಮಗುನೇ ದೇವರು ನನಗೆ ಕಳ್ಸವನೆ. ಈ ಅಮ್ಮನ್ನ ಕರ್ಕೊಂಡು ಹೋಗಿ ಬಟ್ಟೆ ಕೊಟ್ಟು ಸ್ನಾನ ಮಾಡಿಸಿ, ಆ ಮಗುಗೂ ಬಟ್ಟೆ ಕೊಟ್ಟು ಸ್ನಾನ ಮಾಡಿಸಿ, ಹೊಟ್ಟೆ ತುಂಬಾ ಊಟ ಇಕ್ಕಿ ಕರ್ಕೊಂಬಾರೆ. ತಂದ್ ಹಾಕಿದ್ಯಲ್ಲ ಮಾಡಾಕ. ಮಾಡೋಗೆ
ಮಾವ ಆ ಮಗಿಗೆ ಆ ಅಮ್ಮ ಏನ್ ಹೆಸರಿಕ್ಕೈತಿ ಕರಿ? ಆ ಮುದ್ದಾದ ಮಗುಗೆ ಆ ಅಮ್ಮ ಹೆಸರಿಡೋದಿರ್ಲಿ, ನಾವೇ ಒಂದು ಮುದ್ದಾಗ ಒಂದು ಹೆಸರಿಡೋಣ ಕಣೆ. ನಮ್ಮ ಅಪ್ಪನ ಹೆಸರಿಗೆ ಬಿಡು. ನೀವು ಅಪ್ಪನ ಹೆಸರೇನ್ ಬೇಡ, ಒಳ್ಳೆ ಒಂದು ಹೆಸರಿಡೋಣ. ಈ ಮುದ್ದಾಗೈತಲ್ಲ ಈ ಮಗುಗೆ ಒಂದು ಚತುರ ಅಂತ ನಾಮಕರಣ ಮಾಡೋಣ. ಅಯ್ಯ ನಿನ್ನ ಮಕ ಮುಚ್ಚ ಮಕಡೆ ಇದ್ದ ಕಾಯಿ ತುರ್ದ ಅಡ್ಗೆ ಮನೇಲಿ ಇಕ್ಕಿದೀನಿ ಏನೋ ಕಾಯಿ ತುರ ಅಂತ ನೀನು. ಚೆನ್ನಾಗಿಲ್ವೇನೆ? ಚತುರ ಕಣೆ. ಯಾವ ತುರ? ಚತುರ. ಆಹಾ ನಿನ್ನಂಗೆ ಪಸಂದ್ ಕೂಗು ಮಾವ ಕಿವಿಲಿ 3 ಸಲಿ ಮಾವ ಅಲ್ವಾ? ಚತುರ ಚತುರ ಚತುರ. ಬಹಳ ಮುದ್ದಾದ ಹೆಸರು ಅಣ್ಣಯ್ಯ. ಆಗಲಿ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಎಲ್ಲರಿವೆ ನೀನಿರುವ ಸ್ಥಳವೇ ನನಗೆ ತಿಳಿಯದಂತಾಗಿತ್ತಲ್ಲ. ಈ ಆಲದ ಮರದಲ್ಲಿದ್ದವಳು ಎಲ್ಲಿ ಹೋದಳೋ ಕಾಣಿನಲ್ಲ. ಹೇ, ಗಿಡ ಮರ ಬಳ್ಳಿಗಳಿರ, ಪ್ರಾಣಿ ಪಕ್ಷಿಗಳಿರ, ವನಮುಗ್ರಗಳಿರ. ನನ್ನ ಚಂದ್ರಾಸನಿ ನೀವಾದರೂ ನೋಡಿದಿರಾ? ಅಯ್ಯೋ ಪರಮಾತ್ಮ, ಎಲ್ಲಿ ಹೋದಳೋ ಕಾಣಿನಲ್ಲ. ಗಿಡ ಮರ ಬಳ್ಳಿಗಳು ಕಾಡಿನ ಪಕ್ಷಿಗಳು ನೀವಾದರೂ ಮನೋಹರಿ ಎಲ್ಲಿರುವ ದೇವಿ ಮಾತು ಮರ ಬಳ್ಳಿಗಳೇ ಕಾಡಿನ ಪಕ್ಷಿಗಳೇ ನೀವಾದರೂ ಎನ್ನ ಕಾಂತೆಯ ಕಣ್ಣೆಯ
ಪರಮಾತ್ಮ ಮನೋಹರಿ ಎಲ್ಲಿರುವೆ ದೇವಿ ಎಲ್ಲಿರುವೆ? ಅಯ್ಯಯ್ಯೋ ಏನು ಮಾಡುವುದು? ಈ ರಕ್ತ ಮಾಂಸಗಳನ್ನು ನೋಡಿದರೆ ಯಾವುದೋ ದುಷ್ಟಮುಖವು ಕೊಂದು ತಿನ್ನಂತೆ ಕಾಣುತ್ತಿರುವುದಿಲ್ಲ. ದೇವಿ ಮನೋಹರಿ ನನ್ನನ್ನು ಕೈಬಿಟ್ಟು ಹೋದೆಯಾ? ದೇವಿ ಪ್ರಿಯತಮೆ ಎಲ್ಲಿರುವೆ ದೇವಿ? ಮಾತನಾಡು ದೇವಿ, ಮಾತನಾಡು. ಪರಮಾತ್ಮ ಯಥಮೇ ಚಂದ್ರ ನನ್ನಗಲಿ ಮರೆಯಾದೆಯ ಮನೋಹರಿ ದೇವಿ ಪ್ರಿಯತಮೇ ಚಂದ್ರ ನನ್ನಗಲಿ ಮರೆಯಾದೆಯ ಪ್ರಿಯಳೇ ದೇವಿ ರಮಣ ಎಲ್ಲಿರುವೆ ಹೇಗೆ ಇರುವೆ ನನ್ನ ನಗಲಿ ಮರೆಯಾದೆಯ ಪ್ರಿಯತಮೇ ಚಂದ್ರಹಾಸೆ ನನ್ನ ನಗಲಿ ಮರೆಯಾದೆಯ ಪ್ರಿಯಳೇ ದೇವಿ ರಮಣ ಜಲವ ತರಲು ಹೋದ ನಾನು ಮನೋಹರಿ ಜಲವ ತರಲು ಹೋದ ನಾನು ನನ್ನ ನಗಲಿ ಮರೆಯಾದೆಯ ಪ್ರಿಯತಮೇ ಚಂದ್ರ ನನ್ನ ನಗಲಿ ಮರೆಯಾದೆಯ ಪ್ರಿಯಳೇ ಪ್ರಿಯಳೇ ದೇವೇ ದೇವಿ ನಾನು ಎಷ್ಟು ಹೇಳಿದರೂ ನನ್ನನ್ನು ಮಾತನ್ನು ಕೇಳದೆ ಅರಣ್ಯಕ್ಕೆ ಬಂದು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದೆಯಾ? ಪರಮಾತ್ಮ ಶನಿದೇವ ಈಗ ನಿನ್ನ ಶಪಥವು ಪೂರ್ತಿ ಆಯಿತು ತಂದೆ, ಪೂರ್ತಿ ಆಯಿತು. ಶನಿದೇವ ನೀನು ಎಷ್ಟೇ ಕಷ್ಟವನ್ನು ಕೊಟ್ಟರು ಏನೇ ಮಾಡಿದರು ಸತ್ಯದಿಂದ ಮಾತ್ರ ನಾವು ವಂಚಿತರಾಗುವುದಿಲ್ಲ ತಂದೆ, ವಂಚಿತರಾಗುವುದಿಲ್ಲ. ಇರಲಿ ಈ ನನ್ನ ಜೊತೆಯನ್ನು ಯಾವುದೋ ದುಷ್ಟಮುಖದ ಬಾಯಿಗೆ ತುತ್ತು ಮಾಡಿಟ್ಟನಲ್ಲ. ಅಯ್ಯಯ್ಯೋ ಹತಭಾಗ್ಯನಾದ ಸತ್ಯವ್ರತನೇ, ನೀಚನಾದ ಸತ್ಯವ್ರತನೇ, ನಿನ್ನ ಜನ್ಮಕ್ಕೆ ಧಿಕ್ಕಾರ ಧಿಕ್ಕಾರ. ಯಾವುದೋ ದುಷ್ಟಮುಖವು ಕೊಂದು ತಿಂದು ಹೋಗಿರುವುದಲ್ಲ. ಇಲ್ಲ ಇಲ್ಲ, ದುಷ್ಟಮುಖವು ಕೊಂದು ತಿಂದಿದ್ದರೆ
ಮಂಗಳಕರವಾದ ಮಾಂಗಲ್ಯವನ್ನಾದರೂ ಸಿಕ್ಕಬೇಕಾಗಿತ್ತು. ಇಲ್ಲ, ನನ್ನ ಚಂದ್ರಹಾಸೆಯು ಯಾವುದೋ ದೃಷ್ಟಮುಖದ ಬಲ ಬಯಕೆ ಎಲ್ಲೋ ದೂರ ಹೋಗಿರಬೇಕು. ಇರಲಿ ದೇವಿ, ನಿನ್ನನ್ನು ಹುಡುಕಿ ಕಾಡೆಲ್ಲ ಅಲ್ಲದರೂ ನೀನು ನನಗೆ ಸಿಕ್ಕಲಿಲ್ಲವಲ್ಲ. ಇರಲಿ, ಇಲ್ಲಿ ಎಲ್ಲಿಯಾದರೂ ನೋಡಿ, ಇಲ್ಲಿ ಎಲ್ಲಿಯಾದರೂ ಹುಡುಕಿಕೊಂಡು ಹೋಗುವನು. ಪರಮಾತ್ಮ, ಶನಿದೇವ, ಇದೆಲ್ಲವೋ ನೀನು ಅದ್ಭುತವಾಗಲು ತಂದೆ. ನನಗಿನ ಮುಂದೆ ಬಂದ್ಬಿಟ್ಟಿದ್ಯಲ್ಲ ನೀನು. ಅಲ್ಲ ಕಣ್ಲ, ನಮ್ಮ ಹೆಂಗಸರು ಡೆಲಿವರಿ ಆಗ್ಬಿಟ್ಟಿತ್ತು, ಕಳ್ಸ್ಬಿಟ್ಟು ಬರಕ್ ಹೋಗಿದೆ ಕಣ್ಲ. ಒಂದ್ ವಾರದಿಂದ ಈ ಕಡೆ ಬರಲ್ಲ. ಬಡಿ ಮಗನೇ, ನನಗಿಂತ ಮುಂಚೆ ಬಂದ್ಬಿಟ್ಟು ಒಂದ್ ವಾರದಿಂದ ಬರಲ್ಲ ಅಂತೆ. ನಾನ್ ತುಮಕೂರು ಸಂತೆ ಹೋಗಿ ಶಿವಮೊಗ್ಗ ಸುತ್ಕೊಂಡು ಈಗ ತಾನೇ ಬಂದು ಹಿಡಿದಿದ್ದೀನಿ. ನನ್ನೇ ಮುಂದೆ ಬಂದಿದ್ದೀಯ ಅಂತೆಲ್ಲ ನೀನು. ಸಮಸ್ಯೆ ಬಡಿ ಮಗನೇ, ಒಂದ್ ವಾರ ಮುಂಚಿತವಾಗಿ ನೀನು ಬರಲ್ಲ, ನಾನು ಬರಲ್ಲ. ಮತ್ತಿನ್ಯಾರ ಬಂದವರು ಬಡ್ಡಿ ಮಕ್ಕಳು? ಹಂಗಾರೆ ಈ ಎಣ್ಣಿನ ಮೇಲಿರೋ ಹಣ್ಣು ಕಾಯಿ ಎಲ್ಲ ಯಾರ್ಲಾ ಎತ್ಕೋದ್ರು? ಯಾರು ಎತ್ಕೊಂಡಿರ್ಬೋದ? ಲೇ ಪೌರ್ಣಮಿ, ಯಾವನೋ ಐನಾತಿ ಕಳ್ಳ ಇರ್ಬೇಕಣ್ಣ, ಕಳ್ಳ. ಪೌರ್ಣಮಿ ಲೇ ಅಮಾವಾಸ್ಯೆ, ಏಳ ಪೌರ್ಣಮಿ, ಅದಿರ್ಲಿ ಕಳ್ಳ. ಏಳ ಪೌರ್ಣಮಿ. ಏನ್ಲ ಲೋ, ಈ ಹೆಣದ್ ರಾಶಿ ನೋಡ್ರೆ ಜೀವ ಜುಮ್ ಅಂತದಲ್ಲ. ಲೇ ಅಮಾವಾಸ್ಯೆ, ಏನೋ ಈ ವಾಸನೆ ತಡೆಯಕ್ಕಾಗಲ್ಲ. ಏನಾರ ಮಾಡಿ ಮುಚ್ಬೇಕಲ್ಲ. ಹೆಂಗ್ಲ ಇದು? ಕೈಲೂ ತಡೆಯಕ್ಕಾಯ್ತಾ ಇಲ್ಲ ಕಳ. ಏನಾರ ಹೊಸಿ ಮಡಗಿದಿಲ್ಲ ಬಡ್ಡಿ ಮಗ ನೀನು. ಲೇ ಬಾರಿ ನಿಶು ಮಕ್ಕಳ. ಹೂಗಳೇ ಗೊತ್ತಿತ್ತು ಕಣ್ಣ ನನಗೆ. ತಂದು ಮಡಗಿದೀನಿ ಕಳ. ತಂದಿ ತಗವರ ಕುತ್ಕೊಳ್ಳ, ಮತ್ತೆ ಕುತ್ಕೊಳ್ಳ. ಗಂಗಸನ್ರ ಜನ ಎಲ್ಲ ಹೂಕಳ ಪೌರ್ಣಮಿ ಎಡನ ಮುಚ್ಚಲ ಅನ್ಬಿಟ್ಟು ಒಡ್ಡಾಡ್ಸ್ಕೊಡ್ದಾಕ್ಬಿಡ್ತಾರೆ. ಹೊಸಿ ಹೊಸಿ ಹಾಕೊಳ, ಹೊಸಿ ನೀನು ತಗೊಳ ಎಲ್ಲ ತಗೊಳ. ಕೊಡಲಿ ತಾಯೇ ನಮ್ಮವ್ವ ಎಲ್ಲಮ್ಮ ತಾಯಿ. ಲೇ ಪೌರ್ಣಮಿ, ಲೇ ಅಮಾಸೆ, ಎಲ್ಲ ಬಾಯಿಗೆ ನಂಚಿಕೆ ಏನು ಇಲ್ಲಲ್ಲ. ಅಲ್ಲೇ ನೀ ಹಣಿದ ಮೇಲೆ ಅಕ್ಕಿ ಕಾಳದೆ ಬಾಯಿಗೆ ಹಾಕೊಳ್ಳ. ಅಕ್ಕಿ ಕಾಳು ಹಾಕೊಳಕಾತೇನೆ ಎಣ್ಣೆ ಕುಡಿಯೋ ಟೈಮಲ್ಲಿ. ಪೌರ್ಣಮಿ, ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ. ಅದ್ನೇನೆ ನಿಂತ್ಕೊಳ್ಳ ಪಕ್ಕದಲ್ಲಿ. ಲೇ ಪೌರ್ಣಮಿ, ಏನು ಸಾಲ್ತಾ ಇಲ್ಲ ಕಳ. ಲೇ ಅಮಾಸೆ, ಹೇಳ ನನ್ಗೂ ಯಾಕೋ ಸಾಲ್ತಾ ಇಲ್ಲ ಕಳ. ಇನ್ನ ಹೊಸಿ ಮಡಗೆ ಹಾಕ್ಲಾ ಇಲ್ಲಿ. ತಗೊಳಲೇ, ಕುಡಿಬೇಡ ಕಣ್ಣು. ಒಟ್ಟಾಡ್ಸ್ಕೊ ಗಂಗಸಂದ್ರದವ್ರು ಹೊಡೆದಾಕ್ಬಿಡ್ತಾರೆ. ಪೌರ್ಣಮಿ ಉಕ್ಕಣ ಹುಷಾರಾಗಿರಲು. ತಗೊಳ ಹೊಸಿ ಕೈ ಕುಡಕಾಯ್ತಲ್ಲ. ಕೊಳ್ಳ ಇಲ್ಲಿ, ಕೊಳ್ಳ ತಾಯಿ ನಮ್ಮವ್ವ ಎಲ್ಲವ್ವ. ಅಮಾಸೆ, ಲೇ ಪೌರ್ಣಮಿ, ಯಾಕೋ ಈ ಮಶಾಣ ಆಕಾಶ ಗರ್ ತಿರ್ಕದಲ್ಲ. ಹೂಗಳ ಪೌರ್ಣಮಿ, ನನಗೂ ಹಂಗೆ ಆಯ್ತದೆ ಕಳ. ಭೂಮಿನೇ ಗರ್ರ ರೋಡ್ ಹಿಡಿತದಲ್ಲ. ಲೇ ಅಮಾಸ್ಯ, ಹೇಳ ಪೌರ್ಣಮಿ, ಈ ನಮ್ಮ ಊರ್ನ ಒಂದ್ಸಾರಿ ಕೊಂಡಾಡಬೇಕಲ್ಲ. ಹೂಗಳ ಪೌರ್ಣಮಿ ಲೇ ಪೌರ್ಣಮಿ, ಬಿದ್ದಾಯ್ತು ಕಳ, ಬಿದ್ದಾಯ್ತು. ಚಂದ ಕಾಣಿಸ್ತಾಳೆ ನಾನು ನೀನು ಸೇರಿಕೊಂಡ್ರೆ ಎಂತ ಮಗುವ, ಎಂತ ಮಗುವ. ಮರ್ದವ್ವ ನಾನು ನೀನು ಸೇರಿಕೊಂಡ್ರೆ ಎಂತ ಮಗುವ, ಎಂತ ಮಗು. ಹೊಲ ಮನೆ ಎಲ್ಲ ಮಗ ನಾನು ನೀನು ಸೇರಿಕೊಂಡ್ರೆ ಎಂತ ಮಗುವ, ಎಂತ ಮಗುವ.
ಅಮಾಸೆ ಬಿದ್ದೈತ್ಗಳ ಅಮಾಸೆ ಏನ ಈ ಮಸಾಣದ ಮೇಲೆ ಇರೋ ಎಣ ಹೂಗಳ ಬೇಕು ಯಾವನ ಕಣ್ಣು ಕಾಯಿ ಹಕ್ಕಿ ಎಲ್ಲ ಎತ್ಕೊಂಡೆ ಉಂಡ್ಕೊಳ್ಳಲು ಪೌರ್ಣಮಿ ಹೂಗಳ ಇವತ್ತೇನಾರ ಮಾಡಿ ಬುಡ್ಡಿ ಮಗನ್ ಹಿಡಿಬೇಕು ಹಿಡಿಲೇಬೇಕಳ ಹಿಡಿಲೇಬೇಕು ಪೌರ್ಣಮಿ ನೀನು ಆ ಚರ್ಚಿ ಗಿಡದ ಪಕ್ಕದಲ್ಲಿ ಕೂತ್ಕೊಳ್ಳ ಹೂಗಳ ಪೌರ್ಣಮಿ ನೀನು ತುಂಬೆ ಗಿಡ ಕೂತ್ಕೊಳ್ಳ ಕೂತ್ಕೊಳ್ಳ ಶ್ರೀದೇವ ಏನಿರ್ತದೆ ಏನಿದೆ ಯಾವುದಾದ್ರೂ ಪಟ್ಟಣಕ್ಕೆ ಹೋಗಿ ಭಿಕ್ಷಾಟನೆ ಮಾಡಿದ್ದು ನೋಡವೆಂದರೆ ಸತ್ಯವ್ರತನೇ ಸತ್ಯವ್ರತನೇ ನಿನಗೆ ಒಳ್ಳೆಯ ಸ್ಥಳಕ್ಕೆ ಬಂದಿರುವೆ ನೀನು ಮುತ್ತು ರತ್ನ ವಜ್ರ ವೈರೂರಗಳನ್ನು ಮುಟ್ಟುತ್ತಿದ್ದ ಈ ಕೈಯಲ್ಲಿ ಈ ಶವವನ್ನು ಮುಟ್ಟುವಂತೆ ಆಗಿರುವುದಲ್ಲ ಪರಮಾತ್ಮ ನಾನು ಈ ಕುಕ್ಷಿ ಬಾಧೆಗೆ ತಡೆಯಲಾರೆನು ಈ ತೆಂಗಿನಕಾಯಿಯನ್ನು ಎತ್ತಿಕೊಂಡು ಈ ಕಡಲೆಪುರಿ ಯಾರೋ ಮಾತನಾಡುವ ಶಬ್ದವೂ ಕೇಳಿ ಬರುತ್ತಿರುವುದಿಲ್ಲ ಇದೆಲ್ಲವೂ ನನಗೆ ಭ್ರಮೆ ಇರಬೇಕು ಈ ಪೇತ ಭೂಮಿಯಲ್ಲಿ ಯಾರು ತಾನೇ ಮಾತನಾಡೋರು ಅದು ಅಲ್ಲದೆ ಬಂದು ನನ್ನನ್ನು ಏನು ತಾನೇ ಮಾಡುವರು ಹೇರಲಿ ಎತ್ತಿಕೊಂಡು ಯಾವ ಕಳ್ಳ ಅಂತ ತಡ್ತಾ ಇದ್ದೋ ನೋಡ್ದೇನ ಎಂತ ಐನಾತಿ ಕಳ್ಳನ ನಮ್ಮ ಹೆಂಡ್ರು ಬಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕ್ಬಿಟ್ಟಿದ್ದ ಹೂಗಳ ಪೌರ್ಣಮಿ ಒಡೆಯಬೇಡಿ ಸ್ವಾಮಿ ಒಡೆಯಬೇಡಿ ಅಯ್ಯ ನಾನು ಕುಕ್ಷಿ ಬಾಧಿಗೆ ತಡೆಯಲಾರದೆ ಇಲ್ಲಿದ್ದ ಕಾಯಿ ಚೂರನ್ನು ಎತ್ತಿಕೊಂಡೆನಪ್ಪ ಸತ್ಯವಾಗಿ ನಾನು ಕಳ್ಳತನವನ್ನು ಮಾಡಲಿಲ್ಲ ಹಿಡಿದು ಮರಕೆ ಹೇಳ್ತೇನೆ ಮರಕೆ ಕರೆ ಕುರಿ ಅದರ ಕೊಂದು ಬಿಟ್ಟೆ ಬರೀ ಎರಡು ಕರೆ ಕುರಿ ಅದರ ಕೊಂದು ಬಿಳೆ ಮರಿ ಎಲ್ಲ ಸೇರಿದ್ರೆ 300 ಕುರಿ ಎಲ್ಲ ಸೇರಿದ್ರೆ 300 ಕುರಿ ಅದರಗೊಂದು ಗುರು ಮರಿ ಅದರಗೊಂದು ಬಿಳೆ ಮರಿ ಇದು ಎರಡು ಕರೆ ಕುರಿ ಅದರಗೊಂದು ಬಿಳೆ ಮರಿ ಸ್ವಾಮಿ ನನ್ನ ಹೆಸರು ಕುರುಬುರು ಬೀರಪ್ಪ ಅಂತ ಸ್ವಾಮಿ ನನ್ನ ಮಾವ ನನಗೆ ಮದುವೆ ಆದಾಗ 2 ಕರೆ ಮರಿ ಕೊಟ್ಟಿದ್ರು ಸ್ವಾಮಿ ಆ ಕುರಿ ಮರಿಗೆ 2 ಟಗರು ಮರಿ ಬೇಕಿತ್ತಲ್ಲ ಸ್ವಾಮಿ ಇಲ್ಲೇ ಗೋಯಿಲ್ಪಳ್ಳಿಯ ನಾರಾಯಣಪುರ ಮನೆಗೆ ಹೋಗಿ 1 ಟಗರು ಮರಿ ತಂದೆ ಸ್ವಾಮಿ ಆ ಟಗರು ಮರಿ ತಂದು ನಾನು ಕುರಿಗಳಿದೆ ನೋಡಿ ಸ್ವಾಮಿ 1 ರಿಂದ 1 2 ರಿಂದ 2 3 10 ಹಿಂಗೆ ಎಚ್ತಾ 300 ಕುರಿ ಮಾಡಿದ್ನಿ ಸ್ವಾಮಿ ಆ 300 ಕುರಿ ಈ ಮಸಾನ್ ಕಡೆ ಬಿಟ್ಟಿದೆ ಸ್ವಾಮಿ ಒಂದು ಕಾಣ್ತಾ ಇಲ್ಲ ಕರಿತೀನಿ ಇಡ್ರಿ ಸ್ವಾಮಿ ಏ ಅಮಾಸೆ ಏ ಕರಿಯ ಏ ಕೆಂಚ ಕುರಿಗಳು ಕಾಯುವ ಕುರುಬನು ನಾನಯ್ಯ ಕುರಿಗಳು ಕಾಯುವ ಕುರುಬನು ನಾನಯ್ಯ ಕಂಬಳಿ ನಯ್ಯುವ ಕುರು
ಹೆಸರು ಕುರುಬುರು ಬೀರಪ್ಪ ಅಂತ. ಸ್ವಾಮಿ, ನಾನ್ ಕಸ್ಬೇನಂದ್ರೆ ಕುರಿ ಕಾಯೋದು, ಕಂಬಳಿ ನಯ್ಯೋದು, ಕುರಿ ತುಪ್ಪ ಹೊಡೆಯೋದು, ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ಕೊಂಡಿದ್ದೀನಿ ಸ್ವಾಮಿ. ಈ ಮಸಾನ್ ಕಡೆ ಕುರಿಗಳು ಬಿಟ್ಟಿದ್ದೆ, ಒಂದು ಕಾಣ್ತಾ ಇಲ್ಲ. ಒಸಿ ನೋಡ್ಕೊಂಡು ಬರ್ತಿತ್ತು. ಯಾರೇ ಮಸಾನ್ ಕಡೆ ಕಿತ್ಲಾರ್ದಂಗ್ ಕಾಣ್ತಾ ಇತ್ತಲ್ಲ, ಇನ್ನು ಯಾರಿರ್ಬೋದು ಸ್ವಾಮಿ? ನಮ್ಮ ಅಮಾಸೆ ಪೌರ್ಣಮಿನೇ ಇರ್ಬೇಕು. ಬಡ್ಡೆ ಹೊತ್ತ ಹೊಟ್ಟೆ ತುಂಬ ಕುಡ್ದ್ಬಿಟ್ಟವೆ, ಜಗಲ್ ಬಿದ್ದ್ಬಿಟ್ಟವೆ. ಇರ್ಲಿ ವಿಚಾರಿಸ್ಕೊಂಡ್ ಬರ್ತೀನಿ. ಏ ಅಮಾಸೆ, ಬರ್ತೀನಿ, ಇರಲ್ಲ ಬರ್ತೀನಿ, ತಾಗುತ್ತಾರಲ್ಲ ಬಡ್ಡೆ ಮಕ್ಕಳ, ಬರ್ತೀನಿ ತಾಗುತ್ತಾರಲ್ಲ. ಬರ್ತೀನಿ ತಾಗುತ್ತಾರಲ್ಲ ಬಡ್ಡೆ ಮಕ್ಕಳ, ಬರ್ತೀನಿ ತಾಗುತ್ತಾರಲ್ಲ. ಅಮಾಸೆ, ಬರ್ತೀನಿ ತಾಗುತ್ತಾರಲ್ಲ ಬಡ್ಡೆ ಮಕ್ಕಳ, ಬರ್ತೀನಿ ತಾಗುತ್ತಾರಲ್ಲ. ವಿಜ್ಞಾನ ಹಿಂದಾಯ್ತು, ವಿಜ್ಞಾನ ಹಿಂದಾಯ್ತು, ಮುಂದಾಯ್ತು, ಬರ್ತೀನಿ ತಾಗುತ್ತಾರಲ್ಲ ಬಡ್ಡೆ ಮಕ್ಕಳ, ಬರ್ತೀನಿ ತಾಗುತ್ತಾರಲ್ಲ. ಏ ಅಮಾಸೆ, ಏ ಪೌರ್ಣಮಿ, ಯಾಕ್ರಲ್ಲ 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 ಹಿಂಗ್ ಹೊಡಿತೀರ ವೈದ್ಯನ? ನೀನು ಹೇ, ನಾನಲ್ಲ ಕುರುಬುರು ಬೀರಪ್ಪ ಅಂತ. ಯಾವ ಸೀಮೆ ಬೀರಪ್ಪನೇ ಕೇಳ್ಬಿಟ್ಟೆ. ಹೊಸಿ ಮ್ಯಾಲ್ ಬೀಳ್ಬೇಡ, ಮುತ್ಕ ಕಳಯ ನಾನು, ಮುತ್ಕ ಇರಲ್ಲ. ಯಾಕಯ್ಯ ಬಂದೆ ಇಲ್ಲಿಗೆ? ಏನು ಅಮಾಸೆ ಪೌರ್ಣಮಿ, ಈ ಮಶಾಣ್ ಕಡೆ ಕುಡಿಗಳು ಬಿಟ್ಟಿದ್ದೆ, ಎಲ್ಲ ಮಶಾಣ್ ಕಡೆ ಬಂದ್ಬಿಟ್ಟವೆ. ಸೊಸಿ ನೋಡ್ಕೊಂಡು ಹೋಗೋಂತ ಬಂದ್ರೆ ನೀವು ಆ ವೈದ್ಯನ ಯಾಕಯ್ಯ ಹೊಡಿತಾ ಇದ್ದೀರಾ? ಯಾವ್ಯಾವ ನ್ಯಾಯ ಮಾಡಿದ್ಯಾ ಜೋಳಿಯ ನೀನು? ಇದೇನಿಲ್ಲ, ಹಿಂಗ್ ಕೇಳ್ಬಿಟ್ರೆ ಈ 7ಊರಿಗೆ ನ್ಯಾಯ ಮಾಡಿದ್ರು ನಾನಲ್ವಲ್ಲ. ಲೇ ಪೌರ್ಣಮಿ, ನೀನು ನಿಮ್ಮಪ್ಪ ಕಿತ್ಲಾಡ್ದಾಗ ನ್ಯಾಯ ಮಾಡಿ ಸರಿ ಮಾಡಿದ್ ನಾನಲ್ವಲ್ಲ? ಏ ಪೌರ್ಣಮಿ, ನೀನು ನಿನ್ನ ಹೆಂಡ್ರು ಕಿತ್ಲಾಡ್ದಾಗ ನ್ಯಾಯ ಮಾಡಿ ಸರಿ ಮಾಡಿದ್ ನಾನಲ್ವಲ್ಲ? ಹೌದು ಹೌದು ಕಣಯ್ಯ ತಾತ. ಅದೇನ್ ಹೇಳ್ರಲ್ಲ, ಅದೇನ್ ಹೇಳ್ರಲ್ಲ. ಇನ್ಯಾವ ನ್ಯಾಯ ಮಾಡಿದಿ ಏಳಯ್ಯ? ಏನಲ್ಲಯ್ಯ, ನೀನು ನಿನ್ನ ಹೆಂಡ್ರು ಜಗಳ ಮಾಡ್ದ ಕಿತ್ಲಾಡ ನ್ಯಾಯ ಮಾಡಿದ್ ನಾನೇ ನೋಡ್ರಲ್ಲ. ವೈದ್ಯನ ಯಾಕರಲ್ಲ ಹಂಗ್ ಹೊಡಿತಿದ್ರ? ಅದೇನಿಲ್ಲ, ನ್ಯಾಯ ಮಾಡಿದ್ದಿ ಏಳೆ, ಯಾವ ಯಾವ ನ್ಯಾಯ ಮಾಡಿದ್ದಿ ಪಡೆ ಬಂದು ಏಳೆಯ. ಆ ವೈದ್ಯಂಗಿ ಯಾಕರಲ್ಲ ಹಂಗ್ ಹೊಡಿತಾ ಇದೀರಲ್ಲ? ಯೋ ತಟ, ಈ ಮಸಣ ಯಾರಿಗೆ ಸೇರ್ಬೇಕು ಅದನ್ನ ಹೇಳಿ ಶರಣೆ. ಇನ್ನು ಯಾರಿಗೆಲ್ಲ ಸೇರ್ಬೇಕು? ನಿಮ್ ತಾತಂಗಲ್ ಮೇಲೆ ಸೇರ್ಬೇಕಾಗಿರೋದು. ಮಾತು ನ್ಯಾಯ ಅಂದ್ರೆ ನ್ಯಾಯ. ನಮ್ ತಾತ ಹೋದ್ಮೇಲೆ ಇನ್ಯಾರ್ಗಯ್ಯ ನಿಮ್ ತಾತ ಓದ್ಬಿಟ್ರೆ ಇನ್ನು ಯಾರಿಗೆ? ನಿಮ್ಮ ಅಪ್ಪನಿಗೆಲ್ಲ ಸೇರ್ಬೇಕಾಗಿರೋದು. ಬಡ್ಡಾಯ್ತವ, ನಿಮ್ಮಪ್ಪ ಹೋದ್ಮೇಲೆ ನೀನ್ ಯಾರಿಗೆಲ್ಲ ಸೇರ್ಬೇಕು? ನಿಮ್ಮ ಅಪ್ಪಗೆ ನಿಮ್ಗೆಲ್ಲ ಸೇರ್ಬೇಕಾಗಿರೋದು. ಅದು ಕಣೆಯ ನ್ಯಾಯ. ನ್ಯಾಯ ನ್ಯಾಯ ಅಂದ್ರೆ ನ್ಯಾಯ ಕಣೆಯ. ಹಾಗಾದ್ರೆ ಈ ಮಸಣದಾಗೆ ಅಕ್ಕಿ ದುಡ್ಡು ಕಾಸೆಲ್ಲ ಕತ್ಕೊಂಡ್ಬಿಟ್ಟವನಲ್ಲಿ ಕೊಡ್ಸ್ಬಿಡಿ ನಮ್ಮ ವಸ್ತುನ. ಕೊಡ್ತೀನಿ, ಇರಲ್ಲ ಕೊಡ್ತೀನಿ. ಅಯ್ಯ ದೇಶಿಕನೇ ಸ್ವಾಮಿ, ಅವರ ವಸ್ತುಗಳನ್ನು ಕೊಟ್ಬಿಡಯ್ಯ. ಅಪ್ಪ ತೆಗೆದುಕೊಳ್ಳಿ ಸ್ವಾಮಿ. ಲೇ ಪೌರ್ಣಮಿ, ಈಸ್ಕೊಳ್ಳ ನೀನೇನೆ. ಲೇ ಪೌರ್ಣಮಿ, ಅವ್ವ ಅಂದ್ರು ಒಂದೇ, ಅಪ್ಪ ಅಂದ್ರು ಒಂದೇ, ಎಲ್ಲ ಕರೆಕ್ಟ್ ಆಗಿ ನೋಡಿ ಈಸ್ಕೊಳ್ಳಲಿ. ಈಸ್ಕೊಳ್ಳ ಕರೆಕ್ಟ್ ಆಗಿಲ್ಲ ಅಂದ್ರೆ ಈ ತಾಜಿನ ಮಣಗ್ಬಿಡ್ರ ಇಸ್ಕೊಟ್ಟಿರಲ್ಲ. ಈಸ್ಕೊಳ್ಳಿ ಹೆಸರನೆ. ಅಯ್ಯ ದೇಶಿಕನೇ ಸ್ವಾಮಿ, ಆ ವಸ್ತುನು ಈ ಕಡೆನೆ ಕೊಡಯ್ಯ. ತೆಗೆದುಕೊಳ್ಳುವರಾಗಿ ಸ್ವಾಮಿ. ಏ ಪೌರ್ಣಮಿ, ತಗೊಡ್ರಲ್ಲ ನಿಮ್ಮ ವಸ್ತುಗಳನ್ನ. ಈಸ್ಕೊಳ್ಳಪ್ಪ ತಗೊಡ್ರಲ್ಲ, ನಡ್ರಲ್ಲ ನಡ್ರಲ್ಲ ಅಯ್ಯ ದೇಶಕನೇ ಸ್ವಾಮಿ, ನೀವು ಯಾರು? ನಿಮ್ಮ ದೇಶ ಯಾವುದು? ಈ ಪಾಪಗಳ ಕೈಗೆ ನೀನ್ ಯಾಕಯ್ಯ ಸಿಕ್ಕಿಬಿದ್ದೆ? ಸ್ವಾಮಿ, ನಾನೊಬ್ಬ ಪರದೇಶದ ಭಿಕ್ಷುಕನು ಸ್ವಾಮಿ. ತಿನ್ನಲು ಅನ್ನವಿಲ್ಲದ ಕಾರಣ ಈ ಮಾರ್ಗದಲ್ಲಿ
ಎಲ್ಲಿಯಾದರೂ ಭಿಕ್ಷಾಟನೆಯನ್ನು ಮಾಡಿ ಉದರ ಪೋಷಣೆಯನ್ನು ತೀರಿಸಿಕೊಳ್ಳೋಣ ಎಂದು ಇಲ್ಲಿ ಬರುತ್ತಿದ್ದಾಗ ನಾನು ಈ ಮಶಾಣಕ್ಕೆ ಬಂದಿರು. ಇಲ್ಲಿ ಎಣೆಗಳು, ಕಾಡ್ಗಿಚ್ಚುಗಳು, ಪೇತ ಪೂಯಿತ ಪುಚಾಚಿಗಳೇ ಇಲ್ಲಿ ಕಾಡ್ತಿರುವುದು. ಆದ್ದರಿಂದ ಇಲ್ಲಿದ್ದ ಈ ಕುಕ್ಷಿಬಾದಿಗೆ ತಳೆಲಾರದೆ ಇಲ್ಲಿ ಕಾಯಿಚೂರನ್ನು ಎತ್ತಿಕೊಂಡೆನಪ್ಪ. ಇಷ್ಟೇ ಸ್ವಾಮಿ. ನಾನು ಎಲ್ಲಿಯಾದರೂ ಕೆಲಸ ಮಾಡೋಣವೆಂದರೆ ನನಗೆ ಪರಸ್ಥಳದಲ್ಲಿ ಪರಿಚಯವಿಲ್ಲ. ವ್ಯಾಪಾರ ಮಾಡೋಣವೆಂದರೆ ನನ್ನಲ್ಲಿ ಹಣವಿಲ್ಲ. ಆದ ಕಾರಣ ಎಲ್ಲಿಯಾದರೂ ತಿರುಪೆಯನ್ನು ಮಾಡಿ ಜೀವನವನ್ನು ಸಾಗಿಸೋಣವೆಂದು ಹೋಗುತ್ತಿದ್ದಾಗ ಈ ಕಾಯನ್ನು ಎತ್ತಿಕೊಂಡು ತಿಂದೆನಪ್ಪ. ಇಷ್ಟೇ ಸ್ವಾಮಿ. ಹಾಗಿದ ಮೇಲೆ ನಮ್ಮ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡಿರುವಯ್ಯ. ಸ್ವಾಮಿ, ಅಪ್ಪ, ಅಷ್ಟು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ. ಕಷ್ಟ ಕಾಲದಲ್ಲಿ ಕಾದವರೇ ನಮಗೆ ತಾಯಿ ತಂದೆಗಳು. ನಮ್ಮ ಮನೆಯಲ್ಲಿ ಕುರಿಗಳನ್ನು ಮೇಯಿಸಬೇಕು ತಿಳಿಯಿತು. ಹಾಗೆ ಆಗಲೇ ಸ್ವಾಮಿ. ಕಂಬಳಿಯನ್ನು ನೇಯಬೇಕು ತಿಳಿಯಿತು. ಆಗಲಪ್ಪ. ಕುರಿ ತುಪ್ಪಟವನ್ನು ಹೊಡಿಬೇಕು ತಿಳಿಯಿತು ಸ್ವಾಮಿ. ಇನ್ನು ಅನೇಕ ಕೆಲಸಗಳನ್ನು ಮಾಡಬೇಕು ತಿಳಿಯಿತು. ಹಾಗೆ ಆಗಲಿ ಸ್ವಾಮಿ. ತಾವು ಹೇಳಿದ ಕೆಲಸವನ್ನು ಸಿರಿಸಾ ವಹಿಸಿ ಮಾಡುವೆನು ತಂದೆ, ಮಾಡುವೆನು. ಹಾಗಿದ್ದ ಮೇಲೆ ಇಂದಿನಿಂದ ನಿಮಗೆ ಗೊರವೆಂದು ನಾಮಾಂಕಿತವನ್ನು ಮಾಡಬೇಕು. ಹಾಗೆ ಆಗಲಿ ಸ್ವಾಮಿ. ಅಯ್ಯ ಗೊರವನೇ ಸ್ವಾಮಿ, ಅಲ್ಲಿ ನೋಡು, ರಾಮಶಾಸಿಯ ತೋಟದ ಸಮೀಪದಲ್ಲಿ ಸಣ ಇರುವುದು. ಆ ಮಸಣದಲ್ಲಿ ಕುರಿಗಳನ್ನು ಬಿಟ್ಟಿರುವೆನು. ಆ ಕುರಿಗಳನ್ನು ಜೋಪಾನವಾಗಿ ಮೇಯಿಸಿಕೊಂಡು ಬರುವನಾಗು. ಹಾಗೆ ಆಗಲಿ ಸ್ವಾಮಿ. ಹಾಗಿದ್ದ ಮೇಲೆ ನಿಮಗೆ ಒಂದು ಒಪ್ಪತ್ತು ಊಟ, ಈ ದೊಣ್ಣೆಯನ್ನು ತಗೊಳ್ಳಿ ಕೊಡುವರಾಗಿ ಸ್ವಾಮಿ. ಈ ಕಂಬಳಿಯನ್ನು ತಗೊಳ್ಳಿ ಕೊಡುವರಾಗಿ ಸ್ವಾಮಿ. ನಿಮಗೆ ಒಪ್ಪತ್ತು ಊಟವನ್ನು ಕೊಡುವೆನು. ಹಾಗೆ ಆಗಲಿ ತಂದೆ. ಇನ್ನು ನಾನು ಬರಲೆ? ಹೋಗಿ ಬನ್ನಿ ಸ್ವಾಮಿ. ಬರಲೆ? ಹೋಗಿ ಬನ್ನಿ ಸ್ವಾಮಿ. ಅಯ್ಯೋ ಪರಮಾತ್ಮ, ಶನಿದೇವ, ಏನು ನಿನ್ನ ಲೀಲೆ ತಂದೆ. ಪಟ್ಟಣದಲ್ಲಿ ಪ್ರಜಾಪಾಲನೆ ಮಾಡುತ್ತಿದ್ದ ನಾನು ಅಯ್ಯೋ ಈ ದಿವಸ ಈ ಅರಣ್ಯದಲ್ಲಿ ಕುರಿಗಳನ್ನು ಕಾಯುವಂತೆ ಮಾಡಿದೆಲ್ಲ ಶ್ರೀದೇವ. ಎಷ್ಟಿದ್ದರೇನು ತಂದೆ, ಯೋಗಿ ಆಗುವನು ಎಂಬಂತೆ ನಾನು ನನ್ನ ಸತ್ಯವನ್ನಾದರೂ ನನ್ನನ್ನು ಕಾಯಬಾರದು ಪರಮಾತ್ಮ. ಏಕಿಂತೋ ದುಂಬಾಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಮನ. ಹೇ ಪರಮಾತ್ಮ, ಏಕೆಂತೋ ದುಂಬಾಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಮನ. ಪರಮಾತ್ಮ, ಮಾಳಿಗೆ ಮನೆ ಮಾಟ ಮೂರಡಿ ಆರಡಿ. ಪರಮಾತ್ಮ, ಮಾಳಿಗೆ ಮನೆ ಮಾಟ ಮೂರಡಿ ಆರಡಿ. ಸಿರಿ ಸಂಪತ್ತಲ್ಲ ಒಂದೇ ಕ್ಷಣ. ಸಿರಿ ಸಂಪತ್ತಲ್ಲ ಒಂದೇ ಕ್ಷಣ. ಏಕೆಂತೋ ದುಂಬಾಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಮನ. ಪರಮಾತ್ಮ, ಅನುಭವ ಬದುಕುವಾಗ ಅಡವಿಲಿ ನಂಟರೋ, ಬಾಳುವಾಗ ಬದುಕುವಾಗ ಅಡವಿಲಿ ನಂಟರೋ. ಪರದೇಶಿಯಾದ ಮೇಲೆ ಪ್ರತಿ ಯಾರು ಇಲ್ಲವೋ. ಪರದೇಶಿಯಾದ ಮೇಲೆ
ಮತ್ತೆ ಯಾರು ಎಲ್ಲವೋ ಈಗಿಂತೋ ದುಂಬಾಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಮನ ಪರಮಾತ್ಮ ನನ್ನು ಜರೆದು ಕಾಡು ಸೇರಿ ನಾವು ಪರಮಾತ್ಮ ನನ್ನು ಜರೆದು ಕಾಡು ಸೇರಿ ನಾವು ಒಂಟಿಯಾದನಲ್ಲ ಕಾಡು ಸೇರಿ ನಾವು ಒಂಟಿಯಾದನಲ್ಲ ಏಕೆಂತೋ ದುಂಬಾಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಮನ ಪರಮಾತ್ಮ ನನ್ನು ಜರೆದು ಪಾಪಿಯಾದ ನಾನು ಪರಮಾತ್ಮ ನನ್ನು ಜರೆದು ಪಾಪಿಯಾದ ನಾನು ಪಾಪಿಯಾಗಿ ನಾನು ಪರದೇಶಿಯಾದವಲ್ಲ ಪಾಪಿಯಾಗಿ ನಾನು ಪರದೇಶಿಯಾದವಲ್ಲ ಏಕೆಂತೋ ದುಂಬಾಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಮನ ದೇವಾ ಸ್ವಾಮಿ ಶನಿದೇವಾ ಪರಮಾತ್ಮ ಶನಿದೇವ ಹೇಗೋ ಕುರಿಗಳನ್ನು ಕಾಯ್ದುಕೊಂಡು ಉದರ ಪೋಷಣೆಯನ್ನು ತೀರಿಸಿಕೊಳ್ಳುತ್ತಿದ್ದೆನು ಅದಕ್ಕೂ ಈ ಪಾಪಿಗೆ ಮಾರ್ಗವಿಲ್ಲದಂತಾಯಿತು ಇವರ ಮನೆಯಲ್ಲಿ ಇಷ್ಟು ದಿವಸ ತಿದ್ದಿದ್ದೇ ಸಾಕು ನಾನು ಇವರ ಮನೆಯಲ್ಲಿ ಇರುವುದು ಸರಿಯಿಲ್ಲ ಎಲ್ಲಿಯಾದರೂ ಯಾವುದಾದರೊಂದು ಪಟ್ಟಣಕ್ಕೆ ಹೋಗುವೆನು ಅವರಿಗೆ ಕುರಿಗಳನ್ನು ವಹಿಸಿ ಹೋಗುವೆನು ಅಪ್ಪ ಅಣ್ಣಯ್ಯ ಈ ಕುರಿಗಳನ್ನು ನೋಡಿಕೊಳ್ಳಿ ಸ್ವಾಮಿ ತೆಗೆದುಕೊಳ್ಳಿ ಈ ದೊಣ್ಣೆ ತೆಗೆದುಕೊಳ್ಳಿ ಈ ಕಂಬಳಿಯನ್ನು ನಾನು ಎಲ್ಲಿಯಾದರೂ ಹೋಗುವೆನಪ್ಪ ಏಕೆಂದರೆ ಗ್ರಾಹಕಗಳ ಕೂಟವು ಅನುಕೂಲವಿಲ್ಲದೆ ನಾನೆಲ್ಲಿಯೂ ಇದ್ದುವಂತೆ ಇರುವಲ್ಲಿಲ್ಲ ಆದ್ದರಿಂದ ಎಲ್ಲಿಯಾದರೂ ಮುಂದೆ ಕಾಣುವ ಪಟ್ಟಣದಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಉದರ ಪೋಷಣೆಯನ್ನೂ ತೀರಿಸಿಕೊಳ್ಳುವನು ಶನಿದೇವ ತಂದೆ ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ ಇದೆಲ್ಲವೂ ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ ಶಾಣೆ ಸಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಭೂತಾದಿನಾಥ ಗಿರಿ ಸಚಾಪ ನಮೋ ಭೂತನಾಥ ನಮೋ ದೇವ ದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ನಮೋ ದೇವ ದೇವ ಭವ ವೇದ ಸಾರ ಸದಾ ನಿರ್ವಿಕಾರ ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ದಿವ್ಯಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವ ದೇವ
ಮನೆಯ ಕೆಲಸಕ್ಕಾಗಿ ಒಬ್ಬ ದಾಸಿಯೂ ಬೇಕಾಗಿರುವಳು. ಈ ಪುರದಲ್ಲೆಲ್ಲ ನೋಡಿದರೂ ಎಲ್ಲೂ ದೊರಕಲಿಲ್ಲ. ಮುಂದಿನ ಪುರಕ್ಕೆ ಹೋಗಿ ವಿಚಾರಿಸಿ ನೋಡುತ್ತೇನೆ. ನನ್ನ ನಾರಿ ಮಗಳನ್ನು ಮಾರುತ್ತಿರುವೆನು, ಯಾರಾದರೂ ಕೊಂಡುಕೊಳ್ಳುವಿರಿದ್ದರೆ ಮುಂದೆ ಬರುವರಾಗಿ. ಓಹೋ, ಯಾರೋ ಈ ನಗರದಲ್ಲಿ ನನ್ನ ತಂಗಿಯನ್ನು ಮಾರುತ್ತೇನೆ ಸಾರ್ಥ ಬರ್ತಾನಲ್ಲ, ಹತ್ತಿರ ಹೋಗಿ ವಿಚಾರಿಸಿ ನೋಡ್ತೇನೆ. ಅಯ್ಯ, ಏತಕ್ಕಾಗಿ ನಿನ್ನ ತಂಗಿಯನ್ನು ಮಾರುತ್ತಿರುವೆ? ನಿನಗೆ ಏನೇಯಾ ಕೇಳು ಬಂದಿರುವುದು? ಅದೆಲ್ಲ ನೀವು ಏನು ಕೇಳಬೇಡಿ, ನನ್ನ ನಾರಿ ಮಗಳನ್ನು ಮಾರುತ್ತಿರುವೆನು ಅಷ್ಟೇ. ಆಗಿದ್ದ ಪಕ್ಷದಲ್ಲಿ ನಿನ್ನ ಮಗಳ ಬೆಲೆ ಏನಯ್ಯ? ನನ್ನ ಮಗಳ ಬೆಲೆ 10 ವರಹಗಳಾಗುವುದು. ಏನು? ನಿನ್ನ ಮಗಳ ಬೆಲೆ 10 ವರಹವೇ? 10 ವರಹ ಎಂದರೇನು? ನಿನ್ನ ಮಗಳು ಅಂದರೇನೆಯ? ನನ್ನ ಬಳಿಯಲ್ಲಿ 3 ವರಹ ಇರುವುದು. ಈ 3 ವರಹವನ್ನು ತೆಗೆದುಕೊಂಡು ನಿನ್ನ ಮಗಳನ್ನು ಕಳಿಸಿಕೊಡುವಾಗಲಯ್ಯ? ಆಗಲ್ಲ. ಹಾಗಿದ್ದರೆ ಆಗ ಪಕ್ಷದಲ್ಲಿ ಆಗುವುದಿಲ್ಲ ಮಾರಾಯರೇ. ಅಣ್ಣ, ಅವರು ಕೊಡುವ 3 ವರಹಗಳನ್ನೇ 100 ವರಹಗಳೆಂದು ಸ್ವೀಕರಿಸಿ ದಯಮಾಡಿ ನನ್ನನ್ನು ಅವರಿಗೆ ವಿಕ್ರಯಿಸಿ ನಿಮ್ಮ ಋಣವನ್ನು ತೀರಿಸಿಕೊಳ್ಳಿ ಅಣ್ಣ. ಹಾಗೆ ಆಗಲಿ ತಾಯಿ, ಕೊಡುವರಾಗಿ ಪುಣ್ಯಾತ್ಮರೇ. ಅಯ್ಯ, ಹೀಗೋ ತೆಗೆದುಕೊಳ್ಳುವ ನಾವು 1 ವರಹ, 2 ವರಹ, 3 ವರಹ. ಆಗಲಿ ಅಮ್ಮ ದಾಸಿ, ನಮ್ಮ ಮನೆಯಲ್ಲಿ ಕೆಲಸವು ಬಹಳವಾಗಿರುವುದು, ಜಾಗೃತವಾಗಿ ಬರುವಳಾಗುತ್ತಾಯಿ. ಹಾಗೆ ಆಗಲಿ ಸ್ವಾಮಿ. ಅಣ್ಣಯ್ಯ, ನಾನು ನನ್ನ ಕಂದಮ್ಮನು ಇನ್ನು ನಿಮ್ಮ ಮನೆಯನ್ನು ಬಿಟ್ಟು ಹೋಗುತ್ತಿರುವೆವು. ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಹಾಗೆ ಆಗಲಿ ತಾಯಿ. ಕೊನೆಯದಾಗಿ ಒಂದು ಮಾತನ್ನು ಹೇಳುವೆನು ತಾಯಿ. ಹೇಳುವರಾಗಿ. ಸುಳ್ಳನ್ನು ಹೇಳಬೇಡ, ಮೋಸವನ್ನು ಮಾಡಬೇಡ, ಅನ್ನ ಹಾಕಿದ ಮನೆಗೆ ಎಂದು ಕನ್ನವನ್ನು ಹಾಕಬೇಡ ತಾಯಿ. ಇದನ್ನು ನಿನ್ನ ಮಗನಿಗೂ ಹೇಳು ತಾಯಿ. ಆಗಲಿ ಅಣ್ಣಯ್ಯ. ಹಾಗೆ ಆಗಲಿ, ನಿನಗೆ ಒಳ್ಳೆಯದಾಗಲಿ. ಹೋಗಿ ಬಾರಮ್ಮ. ನಡಿ ತಾಯಿ, ಹೋಗುವ.